ಹಾಯ್ ಫ್ರೆಂಡ್ಸ್, ಹಲೋ. ತರ್ಲೆ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು 23ನೇ ದಿನ, ಆದರೆ ಒಂದಿನ ಗ್ಯಾಪ್ ಇದೆ, ರನ್ನಿಂಗ್ ಮಾಡಿರಲಿಲ್ಲ. ಹಂಗಾಗಿ 22 ದಿನ ಆಗಿದೆ. 22 ದಿನದಲ್ಲಿ ಇವಾಗ ನೋಡಿ ಎಷ್ಟು ಬೆವರು ಬದೈತೆ ರನ್ನಿಂಗ್ ಮಾಡಿ. ಏನಪ್ಪ ಅಂದರೆ 1-1.5 kg 2 kg ಸಣ್ಣಾಗೋದು ಸಾಮಾನ್ಯ ಮಾತಲ್ಲ. ಯಾಕೆಂದರೆ 6 ತಿಂಗಳು ವರ್ಷದಾದರೂ 1 kg ಸಣ್ಣಾಗಲ್ಲ. ಯಾಕೆಂದರೆ ತಿನ್ನೋ ಫುಡ್ ಹಂಗಿರುತ್ತೆ, ಆಯಿತಾ. ಆದರೆ ನಾವೆಲ್ಲ ರೀತಿಯಲ್ಲೂ ತಿನ್ಬಿಡ್ತೀವಿ ರೀ. ಆದರೂ ನಾವು ಕರೆಕ್ತೀವಿ ಅಂದರೆ ನಮ್ಮ ವರ್ಕೌಟು ಮತ್ತು ನಮ್ಮ ರನ್ನಿಂಗು. ವರ್ಕೌಟ್ಗಿಂತಲೂ ರನ್ನಿಂಗು ಇವಿ ಮಾಡ್ತೀನಿ, 2 ಕಿಲೋಮೀಟ್ರ್ ಮಾಡ್ತೀನಿ. ಹಾಗಾಗಿ ನನ್ನ ಬಾಡಿ ಸ್ವಲ್ಪ ಕಮ್ಮಿ ಆಗಿದೆ, ಇನ್ನೂ ಕಮ್ಮಿ ಮಾಡಬೇಕು. ಯಾಕೆಂದರೆ 90 ಡೇಸ್ ಇರೋದ್ರಿಂದ ಆಲ್ಮೋಸ್ಟು 30 ಡೇಸ್ವರೆಗೂ 1-1.5 kg ಕಮ್ಮಿ ಆಗ್ಬೋದು. ಬಟ್ 30 ಡೇಸ್ ಮೇಲೆ ದಿಢೀರ್ ನನಗೆ 5-6 ಹಿಂಗೆ ಲೆಸ್ ಆಗ್ತಾ ಹೋಗುತ್ತೆ, ಖಂಡಿತ ಆಗುತ್ತೆ. ಯಾಕೆಂದರೆ ಫಸ್ಟು ಯಾವತ್ತು ನಾವು ಮಾಡಿತ್ತು ವರ್ಕೌಟ್ ಆಗಲಿ, ವ್ಯಾಯಾಮ ಆಗಲಿ, ರನ್ನಿಂಗ್ ಆಗಲಿ, ಅದು ಫಸ್ಟು ನಮ್ಮ ಬಾಡಿನ ಸೆಟ್ ಮಾಡ್ಕೊಳಕ್ಕೆ ಟೈಮ್ ತಗುತ್ತೆ. ಅದು 30 ಡೇಸ್ ಆಗಲೇಬೇಕಾಗುತ್ತೆ, ಆಯಿತಾ. 30 ಡೇಸ್ ಆದಮೇಲೆ ಇನ್ನು 60 ಡೇಸಲ್ಲಿ ಒಂದು 2-3-4 kg ಸಣ್ಣ ಆಗ್ಬೋದು. ಬಟ್ ನೆಕ್ಸ್ಟ್ 30 ಡೇಸಲ್ಲಿ ಅಲ್ಲಿಗೆ 60 ಡೇಸಿಗೆ ನಿಮಗೆ ಏನಿದ್ರೂ ಮಿನಿಮಮ್ ಅಂದರೆ 5 kg ಒಳಗಡೆ ಕಮ್ಮಿ ಆಗ್ಬೋದು. ಬಟ್ ಇನ್ನು 30 ಡೇಸ್ ಇದೆಯಲ್ಲ, ಆ 30 ಡೇಸಲ್ಲಿ ನೀನು ಕರೆಕ್ಟಾಗಿ ವರ್ಕೌಟ್ ಮಾಡಿ ರನ್ನಿಂಗ್ ಮಾಡಿದ್ರೆ 100% 200% ನಾನು ಚಾಲೆಂಜ್ ಮಾಡ್ತೀನಿ, 10 kg ಲೆಸ್ ಮಾಡ್ಬೋದು. ಆಗುತ್ತೆ, ಖಂಡಿತ ಆಗುತ್ತೆ. ಬಟ್ ಅದೇ ರೀತಿ ನಾವು ಡಯಟಲ್ಲಿ ಇರಲೇಬೇಕಾಗುತ್ತೆ. ಡಯಟಲ್ಲಿಂದಲೇ ಯಾವುದೇ ರೀತಿಯೂ ನಾವು ಮಾಡೋಕ್ಕಾಗಲ್ಲ, ಆಯಿತಾ. ಡಯಟ್ ಇಸ್ ವೆರಿ ಇಂಪಾರ್ಟೆಂಟು. ಹಂಗಂತ ನಾವು ಏನೂ ತಿಂದಲೇ ಇರೋಕ್ಕಾಗಲ್ಲ. ಯಾಕೆ ಹಿಂದೆಲ್ಲ ಏನು ಗೆಡ್ಡೆ ಗೆಣಸು ಎಲ್ಲ ತಿಂದು ಬದುಕಿರ್ಲಿಲ್ವಾ? ಬದುಕ್ತೀವಿ ಈಗಲೂ ಹಂಗೆ ತಿಂದು ಬದುಕಬೇಕು. ಗೆಡ್ಡೆ ಗೆಣಸು ಅವು ಇವು ಎಲ್ಲ ತಿನ್ನಬೇಕು. ಅಂದರೆ ಯಾಕೆ ಅಂದರೆ ಹಿಂದೆ ಎಲ್ಲ ರೈಸ್ ಐಟಮ್ನ ಜಾಸ್ತಿ ತಿಂತಿರ್ಲಿಲ್ಲ. ಹಂಗಾಗಿ ಕೊಲೆಸ್ಟ್ರಾಲು ಜಾಸ್ತಿ ಬರ್ತಾಯಿರಲಿಲ್ಲ, ಬಾಡೀಲಿ ಶುಗರ್ ಲೆವೆಲ್ ಜಾಸ್ತಿ ಆಯ್ತಿರಲಿಲ್ಲ. ಬಟ್ ಈಗ ಅತಿ ಹೆಚ್ಚು ಮುದ್ದೆ, ರಾಗಿ ಮುದ್ದೆಗಿಂತಲೇ ಬಾಯ್ಲ್ಡ್ ಎಗ್ ಅಂತಾರಲ್ಲ, ಅಲ್ಲ, ರಾಗಿ ಮುದ್ದೆಗಿಂತಲೇ ಅತಿ ಹೆಚ್ಚಾಗಿ ವೈಟ್ ರೈಸ್ ತಿನ್ನೋದ್ರಿಂದ ಬಾಡೀಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಬಾಡಿ ಹೆವಿ ಆಗಿರೋದು ಅಂದರೆ ನಾವು ನೋಡ್ದಂಗಿಂದಲೂ ನಾವು 90 kids ಅಲ್ವಾ, ಆಲ್ಮೋಸ್ಟು ನಮಗೆ ಬಡಸ್ತನ ಅನ್ನೋದು ಕಣ್ಮುಂದೆ ಗೋಚರ ಆಗ್ತಿತ್ತು. ಯಾಕೆಂದರೆ ನಾವು ಆಲ್ಮೋಸ್ಟು ಅನ್ನ ತಿಂತೀವಿ, ತಿಂದೇ ಇಲ್ಲ ಅನ್ನೋಕ್ಕಾಗಲ್ಲ. ಮುದ್ದೆನೂ ಇರೋದು, ಡೈಲಿ ಮುದ್ದೆ ಇರೋದು, ಪಕ್ಕ ಅನ್ನ ಇರೋದು. ಇವಾಗ ಬರೀ ಅನ್ನನೇ. ಎಲ್ಲೋ ತಿಂಗಳಿಗೆ ಅದೇ ಹಿಂದೆ ಹೇಳಾರಲ್ಲ, ಅನ್ನ ಸಾಂಬಾರು ಮಾಡಬೇಕು ಅಂದರೆ ಹಬ್ಬ ಹುಣ್ಣಿಮೆ ಬರಬೇಕಾಗಿತ್ತು, ಆ ಥರ. ಇವಾಗ ಮುದ್ದೆ ಮಾಡಬೇಕು ಅಂದರೆ ಹಬ್ಬ ಹುಣ್ಣಿಮೆ ಬರಬೇಕು. ಯಾಕೆಂದರೆ ನಾನ್ ವೆಜ್ ಜೊತೆ ತಿನ್ನೋಣ, ಆಮೇಲೆ ಹಬ್ಬದ ದಿವಸ ಮಾಡೋಣ ಅನ್ನೋದು ಒಂದು ವಾಡಿಕೆ ಆಗಿಬಿಟ್ಟಿದೆ. ಅದಕ್ಕೆ ಜನಗಳದ್ದು ಶುಗರ್ ಲೆವೆಲ್ ಆಗಲಿ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಆಗಲಿ ಜಾಸ್ತಿ ಆಗಿದೆ. ಹೆಲ್ತು ವೆರಿ ಇಂಪಾರ್ಟೆಂಟು. ಅವರೆಲ್ಲ ಹೆಲ್ತ್ ಇಂಪಾರ್ಟೆಂಟು, ಹಂಗಾಗಿ ಅವರು ಓಡ್ತಾಯಿದ್ದಾರೆ. ಖಂಡಿತ ನಾವು ಏನು ಹೇಳೋದಂದರೆ, ಜಾಸ್ತಿ ವರ್ಕೌಟ್ ಮಾಡಿ ದೇಹ ಚೆನ್ನಾಗಿರುತ್ತೆ. ದೇಹ ಚೆನ್ನಾಗಿದ್ದರೆ ಖಂಡಿತ ನೀವು ಒಂದಿನ ಮುಂದೆ ಬರ್ತೀರ. ಯಾಕೆಂದರೆ ಇವಾಗ ನೋಡಿ 30 ಡೇಸಿಗೆ 25 ಡೇಸಿಗೆ ಎಲ್ಲ ಇದಾಗ್ತಾರೆ, ಡೆತ್ ಆಗ್ತಿದ್ದಾರೆ. ಯಾಕೆಂದರೆ ಹಾರ್ಟ್ ಅಟ್ಯಾಕು ಅದು ಇದು ಅಂತ. ಯಾಕೆಂದರೆ ಕಾರಣ ಇಷ್ಟೇ, ಬಾಡಿಲಿ ಹೆವಿಯಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆದರೆ ಹಾರ್ಟ್ ಅಟ್ಯಾಕ್ ಆಗೋದು ಸಹಜ, ಆಯಿತಾ. ಹಾರ್ಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ನಡೆದರೆ ಯಾವತ್ತೂ ಹಾರ್ಟ್ ಅಟ್ಯಾಕ್ ಆಗೋದು ಕಮ್ಮಿ, ರೇರು, ಆಯಿತಾ. ಓಕೆ ಸ್ನೇಹಿತರೆ, ಇನ್ನೊಂದು ಚೂರಿದೆ, ಆ ವಿಷಯ ಏನು ಅಂತ ಹೇಳ್ತೀನಿ. ನಮ್ಮೂರಿಗೆ ಆನೆ ಬಂದಿದೆ, ಅದಕ್ಕೆ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಖಂಡಿತ ನಾವು ಆನೆ ನೋಡಿ, ಆನೆ ಇರ್ತಾರಲ್ಲ ಅವು ವಾಚರ್ಸು, ಅವ್ರನ್ನ ಒಂಚೂರು ಮಾತಾಡ್ಸ್ಕೊಂಡು ಆಮೇಲೆ ನಿಮ್ಗೆ ಹೇಳ್ತೀನಿ ಏನು ಅಂತ.